ತಾವು ಹೇಳಿದ್ರಿ ಈಗ 4 ವರ್ಷದಲ್ಲಿಗೆ ಅದನ್ನ ಇದು ಬ್ಯಾರಿಕೇಡ್ ರೆಡಿ ಆಗಿದ್ದು ಆಗಿಲ್ಲ ಸ್ವಾಮಿ. ಅದು ಕಂಪ್ಲೀಟ್ ಆಯ್ತು, ಜೂನ್ ಕಂಪ್ಲೀಟ್ ಆಗುತ್ತೆ. ನಮ್ಮ ಕಾಡಿಗೆ ಸೋಲಾರ್ ಹಾಕ್ಸಿದ್ರಿ. ಒಬ್ಬ ರೈತ ಸೋಲಾರ್ ಹಾಕ್ಬಿಟ್ಟು ಬಾಳೆ ಬೆಳೆದವನೆ, ಅದು ಟಚ್ ಮಾಡೋಕ್ಕಾಗಲ್ಲ ಅಂತ ಸೋಲಾರ್ ಹಾಕ್ತವನೆ. ತಾವು ಗೌರ್ಮೆಂಟ್ ಇಂದ ಸೋಲಾರ್ ಹಾಕ್ಸಿದ್ರೆ ಆನೆಗಳು ತುಳಿದ್ಬಿಟ್ಟು ಈಚೆ ಕಡೆ ಬರ್ತಾವೆ. ಸೋಲಾರ್ ಹಾಕ್ಬಿಟ್ಟು ಸೋಲಾರ್ ಹಾಕಿರ್ತಾನೆ ನೆಪ ಮಾಡೋರು ಅಷ್ಟೇ. ಅದು ಸೋಲಾರ್ ಅಲ್ಲ. ಒಬ್ಬ ರೈತ ಹಾಕಿ ಸೋಲಾರ್ ಹಾಕಿರೋದು ಬಾಳೆ ಕಂಪ್ಲೀಟ್ ಎರಡು ಬೆಳೆ ಬಾಳೆ ಬೆಳೆದವನೆ. ಇವು ಡಬಲ್ ಟಚ್ ಆದ್ರೆ ಸಾಕಾಗ್ತದೆ. ಗೌರ್ಮೆಂಟ್ ಇಂದ ಯಾಕಂತ ಸೋಲಾರ್ ಹಾಕ್ಸ್ಲಾದ್ರೆ ಅದೇನಾಗಿದೆ ಅಂದ್ರೆ ಅದು ಮೇಂಟೆನೆನ್ಸ್ ಮಾಡೋಕ್ಕೆ ಕೊಟ್ಟಿದ್ವಲ್ಲ, ಅವ್ರಿಗೆ ಒಂದ್ಸಲ ಕಿತ್ತೋದಾಗ ಬಂದು ರಿಪೇರಿ ಮಾಡೋರು. ಆಮೇಲೆ ಕರ್ನಾಟಕ ಆಯ್ತು ಒಂದು ಸರಿ ನಮ್ದು ಇಂಡಿವಿಜುವಲ್ ನೋಡ್ಕೊಳತ್ತು, ನಾವು ಇದನ್ನ ನೋಡ್ಕೊಳತ್ತು ವ್ಯತ್ಯಾಸ ಇದ್ದಾವೆ. ಅವ್ನು ಕಂಟ್ರಾಕ್ಟರ್ ಬರೆದಾಗ ಅವ್ರೇನ್ ಮಾಡಿದಾರೆ, ಬರಲಿಲ್ಲ ಅಂದಾಗ 2 ಸಲ ಕಿತ್ತಾಡ್ತಾರೆ, ತಿರ್ಗಾ ಕರೆಂಟ್ ಇರೋದಂಗೆ ಕರೆಂಟ್ ಕೊಡೋದ್ರೆ ಎಲ್ಲ ಹೋಗಿದೆ. ಅದು ಜಾಸ್ತಿ ಖರ್ಚಾದಾಗ ಅವ್ರಿಗೆ ಮನೆ ಮತ್ತೆ 10 ಲಕ್ಷ 20 ಲಕ್ಷ ಬೇಕು ಅಂತ ನಾವು ಕೊಡೋಕ್ಕಾಗೋದಿಲ್ಲ ರಿಪೇರಿ ಮಾಡೋಕ್ಕೆ, ಮಾಡಿದ್ರೆ ಮಾಡಿ ಅಂತೇಳಿ ಅರ್ಥ ಆಯ್ತಲ್ಲ. ಅದನ್ನ ನಾವೇನ್ ಮಾಡಿದ್ವಿ ಮತ್ತೊಂದು ಸ್ವಾಮಿ ಒಂದು ಆನೆ ಹಿಡಿಕೆ 22 ಲಕ್ಷ ಮೇವು ಹಾಕಿ ತಗೊಂಡೋಗಿ ಉತ್ತತ್ತಿ ಫಾರೆಸ್ಟ್ಗೆ ಹೊಡೆದ್ಬಿಟ್ಟು 22 ಲಕ್ಷ ಮೇವು ಹಾಕಿ ಅವ್ರಿಗೆ ಮಾತಾಡಿದ ದಯವಿಟ್ಟು ಆನೆಗಳ ಸಾಕು ಮಾತಾಡೋದು